ಮಂಡ್ಯದಿಂದಲೇ ಮತ್ತೆ ಕಣಕ್ಕಿಳಿಯುತ್ತಾರಾ ಸುಮಲತಾ ಅಂಬರೀಶ್? ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದಲೇ ಮತ್ತೊಮ್ಮೆ ಸ್ಪರ್ಧೆ ಪಕ್ಕಾನ? ಹಾಲಿ ಸಂಸದೆ ಕಳೆದ 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿಜೆಪಿಯ ಬೆಂಬಲವನ್ನ ಪಡೆದಿದ್ರು ಸುಮಲತಾ ಅಂಬರೀಶ್. ಈಗ 2024ರಲ್ಲಿ ಮತ್ತೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸೆಡ್ಡು ಹೊಡೆದು ಸ್ಪರ್ಧೆಯನ್ನ ಮಾಡ್ತಾರಾ ಸುಮಲತಾ ಅಂಬರೀಶ್? ಸುಮಲತಾ ಅಂಬರೀಶ್ ಸ್ಪರ್ಧೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ದರ್ಶನ್ ತೂಗುದೀಪ್. ಕಾಟೇರ ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ದರ್ಶನ್ ಅವರು ಈ ಸುಳಿವನ್ನ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಪ್ರಸ್ತಾಪಗಳು ಮಾಧ್ಯಮಗಳಲ್ಲಿ ನಾನು ನೋಡಿದೆ. ಅವರೇನೋ ಇವಾಗ ನಿಂತ್ಕೊಂಡ್ರೆ ಈ ರೀತಿ ಆಗತ್ತೆ, ಇಲ್ಲ ಒಬ್ಬರು ಹೇಳ್ತಾರೆ ಅದೆಂಥದೋ ಸ್ವಾಭಿಮಾನ ಅಂತೆ, ಅದು ಯಾರ ಕಾಲ್ ಕೆಳಗೋ ಈಗ ಹೋಗುತ್ತೆ ಅಂತ ಒಂದು ಸ್ಟೇಟ್ಮೆಂಟನ್ನು ಒಬ್ರು ಕೊಡ್ತಾರೆ. ಇವತ್ತಿನ ದಿನ ನಿಮ್ಮಲ್ಲಿ ಅವ್ರಿಗೂ ಸಹ ನಾನು ಹೇಳೋಕೆ ಇಷ್ಟಪಡ್ತೀನಿ ಮಾಧ್ಯಮಗಳ ಮೂಲಕ, ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್, ರಾಜಕಾರಣ ಬಿಡ್ತೀನಿ, ಸ್ವಾಭಿಮಾನ ಬಿಡಲ್ಲ, ಆಯ್ತಾ? ಇನ್ನೊಂದು ಹೆಜ್ಜೆ ಮುಂದೆ ಬೆಂಗಳೂರಲ್ಲಿ ನಿಂತ್ಕೋತೀರಾ, ಇಲ್ಲಿ ನಿಂತ್ಕೋತೀರಾ ಅಂತ ಕೇಳ್ತೀವಿ. ಪ್ರಾಣ ಬಿಡ್ತೀನಿ, ಮಂಡ್ಯ ಬಿಡಲ್ಲ, ಇದಂತೂ ಗ್ಯಾರಂಟಿ. ರಾಜಕಾರಣ ಇರುತ್ತೋ ಇಲ್ವೋ, ಮಂಡ್ಯಗೆ ನಮ್ಗೆ ರಾಜಕಾರಣದ ನಂಟೇನಲ್ಲ ಇರೋದು, ಬರೀ ಅದಕ್ಕಿಂತ ಹೆಚ್ಚಿನ ಒಂದು ಸಂಬಂಧ, ಅನುಬಂಧ, ಅಭಿನವ ಸಂಬಂಧ ನಮ್ಮಲ್ಲಿದೆ. ಅದು ಕೆಲವರಿಗೆ ಅರ್ಥ ಆಗೋದಿಲ್ಲ. ಜನ ಇವಾಗ ಅರ್ಥ ಆಗೋಂಗೆ ಬಿಡಿಸಿ ಹೇಳ್ಕೊಡೋಂಥ ಸಮಯ ಬಂದಿದೆ, ಹೇಳ್ತಾರೆ ಅಂತ ನಾನು ನಂಬಿದ್ದೆ. ಇವತ್ತು ಈ ಸಾಂಗ್ ನ ರಿಲೀಸ್ ಮಾಡಿಕೊಟ್ಟಂತ ನಾನು ಹೆತ್ತ ತಾಯಲ್ಲ, ಆದ್ರೆ ತಾಯಿಗಿಂತ ಹೆಚ್ಚು ಸುಮಮ್ಮನಿಗೆ ನಾನು ಯಾವತ್ತಿದ್ರು ಚಿರಋಣಿ. ಯಾಕಂದ್ರೆ ಇಲ್ಲಿಗೆ ಬಂದು ನಮ್ಮ ಸಾಂಗ್ ನ ರಿಲೀಸ್ ಮಾಡಿಕೊಟ್ರು, ಕಾಟೇರ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರು. ಸೊ ಸುಮಮ್ಮನಿಗೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ, ಬೆಂಬಲ ಸದಾ ಹೀಗೆ ಇರಲಿ. ನಿಮ್ಮ ಸೇವೆ ಮಾಡೋ ಅವಕಾಶನ ಅವ್ರಿಗೆ ಇನ್ನೂ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ಲೈವ್ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಂದೀಶ್, ನೇರವಾಗಿ ಕಾಟೇರ ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ದರ್ಶನ್ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸುಮಲತಾ ಅಂಬರೀಶ್ ಹೇಳ್ತಾರೆ ನಾನು ಖಂಡಿತವಾಗ್ಲೂ ಮಂಡ್ಯದಲ್ಲೇ ಇರ್ತೀನಿ, ಎಲ್ಲಿಗೂ ಹೋಗಲ್ಲ ಅಂತ. ಹಾಗಾದ್ರೆ ಈ ಸಂದೇಶ ಆದ್ರೂ ಏನು ಈಗ ನಂದೀಶ್? ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಬಹುತೇಕ ಫಿಕ್ಸ್ ಆಗಿದೆ. ಇನ್ನು ಸೀಟು ಹಂಚಿಕೆ ಮಾತ್ರ ಬಾಕಿ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಜೆಡಿಎಸ್ಗೆ ಏನು ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡಲು ಈಗಾಗಲೇ ಬಿಜೆಪಿ ಎಲ್ಲ ರೀತಿಯಲ್ಲೂ ಕೂಡ ಒಪ್ಪಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಅಂದರೆ ಬಹುತೇಕ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗೋದು ಪಕ್ಕ. ಅಲ್ಲದೆ ಜೆಡಿಎಸ್ನಲ್ಲೂ ಕೂಡ ಯಾರು ಇಲ್ಲಿಂದ ಈ ಒಂದು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಕುತೂಹಲವೂ ಕೂಡ ಇರುವಂಥದ್ದು. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಲ್ಲಿನ ಸ್ಥಳೀಯ ನಾಯಕರು ಆಹ್ವಾನ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಕೂಡ ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿ, ದೇವೇಗೌಡರ ಕುಟುಂಬದಲ್ಲೇ ಯಾರಾದ್ರೂ ಕೂಡ ಬರಲಿ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದರ ನಡುವೆ ಸಂಸದೆ ಸುಮಲತಾ ಅವರ ಸ್ಥಿತಿ ಇದೀಗ ಒಂದು ಕಡೆ ಅಡಕತ್ತರಿಯಲ್ಲಿ ಸಿಲುಕಿದೆ. ಕಾರಣ ಅಂತಂದ್ರೆ ಅವರು ಈಗಾಗಲೇ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿಗೆ ಬೆಂಬಲ ಕೊಟ್ಟರು ಕೂಡ ಅವ್ರಿಗೆ ಸ್ಪರ್ಧೆಗೆ ಅವಕಾಶ ಸಿಗಲ್ಲ. ಕಾರಣ ಅಂತಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ. ಅದೇ ನಿಟ್ಟಿನಲ್ಲಿ ಆದ್ರೆ ಸಂಸದೆ ಸುಮಲತಾ ಅವರು ಎಂದೂ ಕೂಡ ನಾನು ಮಂಡ್ಯವನ್ನ ಬಿಟ್ಟುಕೊಡಲ್ಲ ಎಂಬ ಒಂದು ಮಾತುಗಳನ್ನೇ ಹೇಳ್ಕೊಂಡು ಬರ್ತಾ ಇರುವಂತದ್ದು. ಅಂದ್ರೆ ನಾನು ಪ್ರಾಣವನ್ನ ಬಿಡ್ತೀನಿ, ಆದ್ರೆ ಮಂಡ್ಯ ಬಿಡಲ್ಲ, ರಾಜಕಾರಣವನ್ನ ಬಿಡ್ತೀನಿ, ಆದ್ರೆ ಸ್ವಾಭಿಮಾನ ಬಿಡಲ್ಲ. ಅಂದ್ರೆ ಇದೇ ಮಾತುಗಳನ್ನ ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಇದರ ನಡುವೆ ಸಂಸದೆ ಸುಮಲತಾ ಅವರು ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಲ್ಲ, ಮಂಡ್ಯದಿಂದ 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಎಂಬುದು ಇಲ್ಲಿ ಬಹುತೇಕ ಖಚಿತ ಎಂಬ ಒಂದು ಮೆಸೇಜ್ ಕೂಡ ಬಂದಿರುವಂತದ್ದು. ಅದರ ನಡುವೆ ಮೊನ್ನೆಯಷ್ಟೇ ನಡೆದಂತಹ ಏನು ಕಾಟೇರ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮ ಏನಿತ್ತು, ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲೇ ದರ್ಶನ್ ರವರನ್ನ ಸಂಸದೆ ಸುಮಲತಾ ಅವರು ಕೂಡ ಆಡಿ ಹೊಗಳಿರುವಂತದ್ದು. ಅಂದ್ರೆ ನನಗೆ ಶಕ್ತಿ ಕಳ್ಕೊಂಡಂತ ಸಂದರ್ಭದಲ್ಲಿ ನನ್ನ ಕೈ ಹಿಡಿದು ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಂಡ್ಯ ಜನರು ಮಾಡಿದ್ರು. ಅದೇ ರೀತಿ ನಟ ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಎಲ್ಲರೂ ಕೂಡ ನನ್ನ ಜೊತೆ ನಿಂತರು ಎಂಬ ಮಾತುಗಳನ್ನ ಹೇಳಿದ್ರು. ಅಲ್ಲದೆ ದರ್ಶನ್ ರವರು ಕೂಡ ಒಂದು
ಕೊನೆಯಲ್ಲಿ ಭಾಷಣವನ್ನು ಮಾಡಿದ್ರು. ಅದೇ ಭಾಷಣದಲ್ಲಿ ಸಂಸದೆ ಸುಮಲತಾ ಅವರು 2024 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಒಂದು ಸುಳಿವನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನೇರವಾಗಿ ಅವ್ರು ಹೇಳಿದ್ರು, ನೀವು ಮಂಡ್ಯ ಜಿಲ್ಲೆಯ ಜನರು ಸಂಸದೆ ಸುಮಲತಮ್ಮ ಅವರ ಅವ್ರಿಗೆ ಒಂದು ಆಶೀರ್ವಾದವನ್ನು ಮಾಡ್ಕೊಂಡು ಬಂದಿದ್ದೀರಿ, ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ, ಬೆಂಬಲವನ್ನು ಕೊಟ್ಟಿದ್ದೀರಿ. ಅದೇ ನಿಟ್ಟಿನಲ್ಲಿ ಮುಂದೆಯೂ ಕೂಡ ನೀವು ಬೆಂಬಲವನ್ನ ಕೊಡಿ, ಅದೇ ಪ್ರೀತಿ ವಿಶ್ವಾಸವನ್ನ ಅವರ ಮೇಲೆ ಇಡಿ. ಅಲ್ಲದೆ ಮುಂದೆ ನಿಮ್ಮ ಸೇವೆಯನ್ನು ಮಾಡಲು ಇನ್ನೂ ಅವಕಾಶವನ್ನು ಕೊಡಿ ಎಂಬ ಮೂಲಕ ನಟ ದರ್ಶನ್ ರವರು ಹೇಳಿರುವಂಥದ್ದು. ಇವೆಲ್ಲವನ್ನ ನೋಡೋದಾದ್ರೆ, ದರ್ಶನ್ ರವರ ಒಂದು ಭಾಷಣವನ್ನ ನೋಡೋದಾದ್ರೆ, ಅವರು ನೇರವಾಗಿ ಈಗಾಗಲೇ ಸಂಸದೆ ಸುಮಲತಾ ಅವರ ಪರ ಮತಯಾಚನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈ ಒಂದು ಹೇಳಿಕೆ, ಈ ಒಂದು ಭಾಷಣ ಬಹಳಷ್ಟು ಮಹತ್ವವನ್ನು ಪಡೆಯುವಂಥದ್ದು. ಅಂದ್ರೆ ಬಹುತೇಕ ಖಚಿತ ಸಂಸದೆ ಸುಮಲತಾ ಅವರು ಸ್ಪರ್ಧಿಸುವುದು. ಅಂದ್ರೆ ಯಾವ ಪಕ್ಷದಲ್ಲಿ ಸ್ಪರ್ಧಿಸ್ತಾರೆ ಎಂಬುದು ಕುತೂಹಲ ಇರುವಂಥದ್ದು. ಯಾಕೆಂದ್ರೆ ಬಿಜೆಪಿ JDS ಮೈತ್ರಿ ಆಗಿದೆ, ಅದು JDS ಪಾಲಾಗುತ್ತೆ. ಇನ್ನು ಉಳಿದಿರುವಂತ ಆಪ್ಷನ್ ಅಂತಂದ್ರೆ, ಅವರು ಕಳೆದ ಏನು ಲೋಕಸಭಾ ಚುನಾವಣೆಯಲ್ಲಿ ಏನು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರು, ಅದೇ ರೀತಿ ಮತ್ತೆ ಸ್ವಾಭಿಮಾನದ ಬಾವುಟವನ್ನ ಆರಿಸಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ, ಅಥವಾ ಕಾಂಗ್ರೆಸ್ ಸೇರಿ ಆ ಒಂದು ಪಕ್ಷದಿಂದ ಲೋಕಸಭಾ ಕ್ಯಾಂಡಿಡೇಟ್ ಆಗ್ತಾರಾ ಎಂಬುದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಸದ್ಯ ದರ್ಶನ್ ರವರ ಹೇಳಿಕೆಯಲ್ಲಿ ಇಲ್ಲಿ ಬಹುತೇಕ ಖಚಿತ ಸಂಸದೆ ಸುಮಲತಾ ಅವ್ರದ್ದು ಸ್ಪರ್ಧೆ ಖಚಿತ ಅನ್ನೋದು. ಅದೇ ನಿಟ್ಟಿನಲ್ಲಿ ಮಂಡ್ಯದ ಏನು ಅಂಬರೀಷ್ ಅಭಿಮಾನಿಗಳಿದ್ದಾರೆ ಅವ್ರಿಗೂ ಕೂಡ ಬಹಳಷ್ಟು ಕುತೂಹಲ ಇರುವಂತದ್ದು. ಸಂಸದೆ ಸುಮಲತಾ ಅವರು ಮತ್ತೇನಾದ್ರೂ ಸ್ಪರ್ಧಿಸಿದ್ರೆ ಅವ್ರಿಗೆ ಯಾವ ರೀತಿ ಬೆಂಬಲವನ್ನ ಕೊಡಬೇಕು, ಯಾವ ಪಕ್ಷದಿಂದ ಅವರು ಸ್ಪರ್ಧೆಯನ್ನ ಮಾಡ್ತಾರೆ, ಮತ್ತೊಮ್ಮೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲ ಇರುವಂತದ್ದು. ಅದಕ್ಕೆ ಕೆಲವೇ ದಿನಗಳಲ್ಲಿ ಒಂದಷ್ಟು ಆ ವಿಷಯಗಳು ಕೂಡ ಹೊರಬರಬಹುದು. ಅಂದ್ರೆ ಸಂಸದೆ ಸುಮಲತಾ ಅವರು ಸದ್ಯ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಒಂದು ಜಾಣ ನಡೆ, ಅಂದ್ರೆ ಕಾದು ನೋಡುವ ತಂತ್ರಕ್ಕೆ ಸದ್ಯ ಸಂಸದೆ ಸುಮಲತಾ ಅವರು ಕೂಡ ಹೋಗ್ತಾ ಇರುವಂತದ್ದು. ಅಂದ್ರೆ ಮುಂದೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.